ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಶುಕ್ರವಾರದ ಫುಲ್ ಡೇ ವಿಡಿಯೋ. ನನಗೆ ಇನ್ನೂ ಸರಿಯಾಗಿ ಹುಷಾರಾಗಿಲ್ಲ, ಹಾಗಾಗಿ ವಾಯ್ಸು ಸರಿಯಾಗಿ ಬಂದಿಲ್ಲ. ಆದರೂ ಕೂಡ ವಿಡಿಯೋ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ. ಶುಕ್ರವಾರ ಅಲ್ವಾ, ವಾರ ಇದೆ ನಮಗೆ, ಮತ್ತು ಶನಿವಾರ ವಾರ ಇದೆಯಲ್ವಾ, ಅದಕ್ಕೋಸ್ಕರ ಶುಕ್ರವಾರ ಮನೆ ಜಾಸ್ತಿ ಕ್ಲೀನ್ ಮಾಡ್ತೀವಿ. ತುಂಬ ಕೆಲಸಗಳಿರುತ್ತೆ. ಶೆಲ್ಫಿಂಗ್ ಕಲ್ಲು ಒರೆಸೋದೆಲ್ಲ, ಮತ್ತು ಪಾತ್ರೆಗಳು ತೊಳೆದಿಡೋದು, ಬಿಂದಿಗೆಗಳನ್ನೆಲ್ಲ ಬೆಳಗ್ಗೆ ನೀರು ಹಿಡಿಯೋದು, ಎಲ್ಲದನ್ನು ತುಂಬ ಕೆಲಸ. ಆವತ್ತು ಮ್ಯಾಟ್ಗಳನ್ನೆಲ್ಲ ತೊಳೆದಾಕಬೇಕು, ಪ್ರತಿಯೊಂದು ಕೆಲಸನೂ ಮಾಡ್ಕೋಬೇಕು ಶುಕ್ರವಾರ ದಿವಸ. ಶನಿವಾರದ ವಾರಕ್ಕೋಸ್ಕರ ಇದನ್ನೆಲ್ಲ ಮಾಡೋದು ಶುಕ್ರವಾರ ನಾವು. ಇವಾಗಂತೂ ತುಂಬ ಚಳಿ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದೇಳೋಕೆ ಆಗ್ತಾನೇ ಇಲ್ಲ. ಆದರೆ ಅಲಾರಾಮ್ 5:30ಗೆ ಇಟ್ಟಿರ್ತೀನಿ. 2 ಸಲ ಅಲಾರಾಮ್ ಆದರೂ ಕೂಡ ಎದ್ದೇಳೋಕ್ಕಾಗಲ್ಲ ಚಳಿ ಇರೋದ್ರಿಂದ. ಅದಕ್ಕೆ ಸ್ವಲ್ಪ ಲೇಟಾಗಿದ್ದು ಕೆಲಸಗಳೆಲ್ಲ ಲೇಟ್ ಆಗಿಬಿಡುತ್ತೆ ಇವಾಗಂತೂ. ಬೆಳಗ್ಗೆ ಕಾಫಿ ಏನೂ ಇಡಲಿಲ್ಲ. ನಮ್ಮ ಮನೆಯವರು ಎದ್ದ ತಕ್ಷಣವೇ ಹೊಲ್ದ ಹತ್ರ ಹೋಗ್ಬಿಟ್ರು. ಅಂದರೆ ಜೆಟ್ ಆನ್ ಮಾಡಿ ಬಂದಿದ್ರಲ್ವಾ, ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣವೇ ಹೋದರು. ಕಾಫಿನೂ ಕುಡಿಲಿಲ್ಲ ಅವರು. ಸರಿ, ಕಾಫಿ ಅಂತೂ ಮುಗೀತು, ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಟೊಮೊಟೊ ಕಾಯಿ ಮತ್ತು ಮೆಣಸಿನ್ಕಾಯಿನ ಬೇಯಿಸಿಟ್ಕೊಂಡಿದ್ದೀನಿ. ಇದು ನಮಗೆ ತುಂಬ ಇಷ್ಟ ಚಟ್ನಿ. ನನಗೆ ದೋಸೆಗೆ ಮತ್ತು ರೊಟ್ಟಿಗೆ ಜಾಸ್ತಿ ಮಾಡ್ತೀವಿ. ಅದರಲ್ಲೂ ರೊಟ್ಟಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದು. ಟೊಮೊಟೊ ಕಾಯಿ ಮತ್ತು ಮೆಣಸಿನ್ಕಾಯಿನ ಬೇಯಿಸಿಟ್ಕೊಂಡಿರ್ತೀವಲ್ಲ, ಅದು ತಣ್ಣಗಾಗೋ ತನಕ ಬಿಟ್ಟು ಅದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಹಾಕ್ಬಿಟ್ಟು ರುಬ್ಕೋಬೇಕು. ಒಗ್ಗರಣೆಗೆ ನೋಡಿ ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ. ಮತ್ತು ರುಬ್ಬಿಟ್ಕೊಂಡಿರ್ತೀವಲ್ಲ, ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕುದಿಸ್ಬೇಕು. ಲಾಸ್ಟಲ್ಲಿ ಕಾಯಿ ತುರಿ ಉದುರಿಸ್ಬೇಕು. ಇಷ್ಟ ಆಗೋದ್ರೆ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ರೂ ನಡೆಯುತ್ತೆ, ಹಾಕಿದ್ರೂ ನಡೆಯುತ್ತೆ. ನಾನು ಇವತ್ತು ಹಾಕಿನೇ ಮಾಡಿದ್ದೆ. ಈ ರೀತಿ ಮಾಡ್ತೀವಿ ನಾವು. ರೊಟ್ಟಿ ಜೊತೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಉಪ್ಪನ್ನು ಕೂಡ ಅಷ್ಟೇ, ರುಬ್ತೀವಲ್ಲ ಆವಾಗಲೇ ಉಪ್ಪು, ಅರಳುಪ್ಪು ಹಾಕ್ಕೊಂಡು ರುಬ್ಬಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಜ್ವರ ಬಂದಿರುತ್ತಲ್ಲ, ಆವಾಗ ಏನು ತಿಂದ್ರೂ ನಮಗೆ ಬಾಯಿಗೆ ರುಚಿ ಸಿಗ್ತಾ ಇರಲ್ಲ. ಆ ಟೈಮಲ್ಲಿ ಈ ಚಟ್ನಿನ ಮಾಡಿದ್ರೆ ಖಾರನ ಮುಂದೆ ಮಾಡಿ, ಜಾಸ್ತಿ ಖಾರ ಮಾಡಿದ್ರಂತೂ ಬಿಸಿ ರೊಟ್ಟಿಗೆ ಹಾಕ್ಕೊಂಡು ತಿಂದರೆ ಆ ಜ್ವರ ಬಂದಿರೋ ಟೈಮಲ್ಲಿ ತುಂಬ ರುಚಿ ಸಿಗುತ್ತೆ, ಚೆನ್ನಾಗಿರುತ್ತೆ ಕೂಡ ತಿನ್ನೋಕ್ಕೆ. ಬೇರೆ ಏನನ್ನೂ ಹಿಡಿಸ್ತಾ ಇರಲ್ಲ, ರೈಸ್ ಐಟಮ್ ಏನೂ ತಿನ್ನೋಕ್ಕಾಗ್ತಾ ಇರಲ್ವಲ್ಲ, ಆ ಟೈಮಲ್ಲಿ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ನಿನ್ನೆ ರೊಟ್ಟಿಗೆ ಅಂತ ಹೇಳ್ಬಿಟ್ಟು ಮಿಲ್ಗೆ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಅಕ್ಕಿನ ತೊಳೆದು ಒಣಗಾಕಿದ್ದೆ. ಇವತ್ತು ಒಣಗಾಕಬೇಕಾಗಿತ್ತು, ಆದರೆ ಇವತ್ತು ಬೆಳಗ್ಗೆ ಎದ್ದಾಗಿನಿಂದನೂ ಮೋಡ ಆಗಿದೆ, ಬಿಸಿಲೇ ಇಲ್ಲ. 9 ಗಂಟೆ ಆದರೂ ಇನ್ನೂ ಮೋಡ ಆಗಿತ್ತು. ಅದಕ್ಕೋಸ್ಕರ ಇವತ್ತು ಅಕ್ಕಿನ ಒಣಗಾಕಲೇ ಇಲ್ಲ. ಮತ್ತು ನಾನು ಹೊಲ್ದ ಹತ್ರ ಬೇರೆ ಹೋಗೋದಿತ್ತು, ಮೋಡ ಆಗಿತ್ತಲ್ವ, ಬೇಡ ಬಿಡು ನಾಳೆ ಹಾಕಿದ್ರಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಅಕ್ಕಿನ ಒಣಗಾಕಲಿಲ್ಲ, ಹಾಗೆಯೇ ಹೊಲ್ದ ಹತ್ರ. ಮತ್ತು ನನ್ನ ಮಗಳೂ ಕೂಡ ನೋಡಿ, ಇದು ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡ್ತೀವಿ ಅಂದ್ರೂ ನನ್ನ ಮಗಳು ಕೂಡ ಇಷ್ಟಪಟ್ಟು ತಿಂತಾಳೆ ಈ ಚಟ್ನಿನ. ಇಷ್ಟ ಆಗುತ್ತೆ ಅವಳಿಗೆ. ಮತ್ತು ಅವಳಿಗೆ ಸ್ಕೂಲ್ಗೆಲ್ಲ ರೆಡಿ ಮಾಡಿ, ಮತ್ತು ಇವತ್ತು ಅವಳಿಗೆ ಸ್ಕೂಲ್ ಬ್ಯಾಗ್ ಇರಲಿಲ್ಲ, ಲಂಚ್ ಅಷ್ಟೇ ಕೊಟ್ಟು ಕಳಿಸ್ಬೇಕಿತ್ತು. ಸಂಡೇ ಅವಳಿಗೆ ಯೂನಿಯಲ್ ಡೇ ಇರೋದ್ರಿಂದ ಅವರಿಗೆ ಕ್ಲಾಸಸ್ ಏನೂ ಮಾಡ್ತಾ ಇಲ್ವಲ್ಲ, ಹಾಗಾಗಿ ಬ್ಯಾಗ್ ತಗೊಬರ್ಬೇಡಿ ಮಕ್ಕಳ, ಲಂಚ್ ಮಾತ್ರ ತಗೊಬನ್ನಿ ಅಂತ ಹೇಳಿದ್ರಂತೆ. ಸುಮ್ಮನೆ ಬ್ಯಾಗ್ ಹೊತ್ಕೊಂಡು ಹೋಗ್ತಾವಲ್ಲ ಡೈಲಿ ಮಕ್ಕಳು ಅಂತ ಹೇಳಿ ಆ ರೀತಿ ಹೇಳಿದ್ದಾರೆ ಅವ್ರ ಮ್ಯಾಮು. ಅದಕ್ಕೆ ಇವತ್ತು ಅವಳು ಬ್ಯಾಗ್ ತೊಗೊಂಡೋಗಲಿಲ್ಲ, ಲಂಚ್ ಮಾತ್ರ ತೊಗೊಂಡೋದ್ಲು. ಮತ್ತು ನಾವು ಇದನ್ನು ಗುಡ್ಗಾರ ಅಂತ ಕರಿತೀವಿ. ಮತ್ತು ಖಾರ ಪುಡಿ ಹಾಕಿನೂ ಮಾಡ್ತಾರೆ. ಖಾರ ಪುಡಿ, ಜೀರಿಗೆ, ಬೆಳ್ಳುಳ್ಳಿ ಇದನ್ನು ಮಾತ್ರ ರುಬ್ಬಿ ಒಗ್ಗರಣೆ ಮಾಡ್ತೀವಿ. ಕೆಲವೊಂದು ಸಲ ಒಗ್ಗರಣೆನೂ ಮಾಡಲ್ಲ. ಅದು ಹುಷಾರಿಲ್ದಿರೋ ಟೈಮಲ್ಲಂತೂ ಆ ಖಾರ ಪುಡಿದು ಗುಡ್ಗಾರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ಹೀಗೆ ಮಾಡ್ತೀವಿ. ಸರಿ, ಅನ್ವಿಕಾನ ಸ್ಕೂಲ್ಗೆ ಕಳಿಸಾದ್ಮೇಲೆ ನಮ್ಮ ಮನೆಯವರು ಬಂದರು. ಅವರಿಗೆ ತಿಂಡಿ ಹಾಕ್ಕೊಟ್ಟೆ, ದೋಸೆ ಮಾಡಿ. ದೋಸೆ ತಿಂದು ಅವರು ಕಣದ ಹತ್ರ ಹೋದರು, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ. ಹುಲ್ಲು ಏನೂ ಹಾಕಲಿಲ್ಲ ಇವತ್ತು. ನಾವು ಹುಲ್ಲು ಹಾಕೋದು ಅಂತೇಳಿ ಮಾಡ್ಕೊಂಡಿದ್ವಿ, ಆದರೆ ಮೋಡ ಆಗಿರೋದ್ರಿಂದ ಹುಲ್ಲು ಹಾಕಲಿಲ್ಲ, ಇವತ್ತು ಕ್ಯಾನ್ಸಲ್ ಮಾಡಿದ್ವಿ. ಸರಿ, ಅವರು ಕಣದ ಹತ್ರ ಹೋದ್ಮೇಲೆ ನಾನು ವಾರ ಮಾಡೋಣ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಕೊಬಂದು ವಾರ ಮಾಡ್ತಾಯಿದ್ದೀನಿ ಇವಾಗ. ವಾರ ಮಾಡಿ ತಿಂಡಿ ತಿಂದು, ಮತ್ತು ಸ್ವಲ್ಪ ಚೀಲಗಳಿದ್ವು, ಶುಂಠಿ ಚೀಲಗಳು ಮಣ್ಣಾಗಿರೋದು, ಅವನ್ನೆಲ್ಲ ಒಂದು 10 ಚೀಲನ ತೊಳೆದಾಕ್ಬಿಟ್ಟು ಆಮೇಲೆ ಹೊಲ್ದ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಕೆಲಸಗಳನ್ನ ಮುಗಿಸ್ತಾ ಇದ್ದೀನಿ.
ಮುಗಿಸ್ದೆ. ತಿಂಡಿ ತಿಂದಿರು ಅಷ್ಟರಲ್ಲಿ ನಾನು ಬಾಣಾವರಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಟ್ಯಾಕ್ಟ್ರಿ ತಗೊಂಡು ಹೋದರು. ಟ್ಯಾಕ್ಟ್ರದ್ದು ಐದು ನೇಗ್ಲದು ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡಿಸ್ಕೊಬರೋಕ್ಕೆ ಅಂತ ಹೇಳ್ಬಿಟ್ಟು ಟ್ಯಾಕ್ಟ್ರಿ ತಗೊಂಡು ಡ್ರೈವರ್ನ ಕರ್ಕೊಬರ್ತೀನಿ ಅಂತೇಳಿ ನಮ್ಮ ಮನೆಯವರು ಬಾಣಾವರಕ್ಕೆ ಹೋದರು. ಅಷ್ಟರಲ್ಲಿ ನಾನು ಕೆಲಸಗಳನ್ನೆಲ್ಲ ಮುಗಿಸಿ ರೆಡಿಯಾಗಿ ಕೂತಿದ್ದೆ. ಬೈಕಲ್ಲೇ ಹೋಗೋಣ, ಟ್ಯಾಕ್ಟ್ರಿನ ಡ್ರೈವರ್ ತಗೋತಾರೆ ಅಂತ ಹೇಳಿ ಸರಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ನಾನು. ಸರಿ ಹೊಲ್ದ ಹತ್ರ ಬಂದ್ವಿ ಬೈಕ್ನಲ್ಲಿ. ಗಾಡಿ ತಗೊಬಂದ್ರಲ್ವ ಅವರು ನೋಡಿ 5 ನೇಗ್ಲು ಹಾಕಿದ್ದಾರೆ. ಶುಂಠಿನೆಲ್ಲ ಆಯಬೇಕು ಇನ್ನೂ. 3 ಹೊಲನೂ ಟ್ರ್ಯಾಕ್ಟರ್ ಓಡಿಸಿದ್ವಿ. 2 ಹೊಲನೂ ಮೊನ್ನೆ ಈಗ ಒಂದು 3-4 ದಿವಸದಿಂದ ಜಟ್ಟು ಇಟ್ಬಿಟ್ಟು ಚೆನ್ನಾಗಿ ನೆನೆಸಿದ್ವಿ. ಅವು ಹೊಡಿಬೋದಾ ಅಂತೇಳಿ ನೋಡಿದ್ರು. ಟ್ರ್ಯಾಕ್ಟ್ರು ಹೊಡಿಯೋಕ್ಕಾಯ್ತು. 3 ಹೊಲನೂ ಹೊಡೆದ್ರು. ಸರಿ ನಾನು ಶುಂಠಿನೆಲ್ಲ ಆಯ್ದುಬಿಟ್ಟು ನೋಡಿ ಚೀಲದಲ್ಲಿ ತಂದು ಹಾಕ್ತಿದ್ದೀನಿ. ನಮ್ಮ ಮನೆಯವರು ಚೀಲನೆಲ್ಲ ತಗೊಂಡೋಗ್ಬಿಟ್ಟು ತುಂಬಿರೋ ಶುಂಠಿನೆಲ್ಲ ಒಂದು ಕಡೆ ನೆರಳಿಗೆ ಹಾಕ್ತಾಯಿದ್ರು, ಬಿಸಿಲಲ್ಲಿ ಬಿಡೋದು ಬೇಡ ಅಂತ ಹೇಳಿ. ಇಷ್ಟು ಕೆಲಸ ಮಾಡಿದ್ವಿ. ನಮ್ಮ ಮನೆಯವ್ರು ಕೂಡ ಸ್ವಲ್ಪ ಶುಂಠಿನ ಆಯ್ದರು. ಅವರು ಕೂಡ ಸುಮ್ಮನೆ ಏನಿರಲಿಲ್ಲ, ಕೆಲಸ ಮಾಡಿದ್ರು. ನನಗಿಂತ ಜಾಸ್ತಿ ಅವರೇ ಕೆಲಸ ಮಾಡ್ತಾರೆ. ನನಗೇನು ಕೆಲಸ ಬರಲ್ಲ ಅಲ್ವಾ, ಇವಾಗ ತಿಳ್ಕೊಂಡು ಎಲ್ಲ ಮಾಡ್ತಾ ಇರೋದು. ಏನು ಕೆಲಸನೂ ಬರಲ್ಲ ನನಗೆ ಹೊಲದ್ದು. ಆದರೂ ಮಾಡಬೇಕು ಅಂತ ಹೇಳಿ ಇವಾಗ ಎಲ್ಲ ಕಲಿತಾ ಇದ್ದೀನಿ. ಮತ್ತು ಟ್ರ್ಯಾಕ್ಟ್ರು ಹೊಡಿವಾಗ ಅಲ್ಲೂ ನೋಡ್ಕೋಬೇಕಲ್ವಾ, ಹಾಗಾಗಿ 2 ಕಡೆನೂ ಇದ್ದರು ಅವರು. ಮತ್ತು ಟೊಮೊಟೊ ಹೊಲನೂ ನೋಡ್ಕೊಂಡು ಬಂದರು. ದಾರ ಕಟ್ಟಿಸ್ಬೇಕು ಇವಾಗ ಅರ್ಜೆಂಟಲ್ಲಿ. ಆಳಿಗೋಸ್ಕರ ನಾನು ಅಲ್ಲೇ ಫೋನ್ ಮಾಡಿ ಕೇಳಿದೆ, ನಾಳೆ ದಾರ ಕಟ್ಟಕ್ಕೆ ಬರ್ತೀರಾ ಅಂತ ಹೇಳಿ. ನಮ್ಮ ಮನೆಯವ್ರು ಹಂಗೆ ಅಂದಿದ್ದಕ್ಕೆ ಆದರೆ ಯಾರೂ ಸಿಗಲಿಲ್ಲ, ಬರೀ 2 ಮಾತ್ರ ಸಿಕ್ಕಿದ್ರು. 2 ಕೆಲಸ ಮಾಡಿದ್ರೆ ಆಗಲ್ಲಲ್ವ, ಕಡಿಮೆ ಅಂದರೂ 6 ಜನ ಅಂತೂ ಇರಲೇಬೇಕು ದಾರ ಕಟ್ಟೋಕ್ಕೆ ಟೊಮೊಟೊಗೆ. ಆದರೆ ನಾಳೆ ಜನ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಸರಿ ಸಂಡೇ ಕಟ್ಸೋಣ ಅಂತ ಮಾಡಿದ್ವಿ. ಆದರೆ ಸಂಡೇ ಅನ್ವಿಕಾಗೆ ಸ್ಕೂಲ್ ಡೇ ಇರೋದ್ರಿಂದ ನಾನು ಹೋಗಬೇಕಾಗುತ್ತೆ. ಇಲ್ಲಿ ಜನ ಬಿಟ್ಟು ಅಲ್ಲಿಗೆ ಹೋಗಿದ್ರೆ ಸರಿ ಆಗಲ್ಲ ಅಂತ ಹೇಳ್ಬಿಟ್ಟು ಸೋಮವಾರ ಕಟ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಸೋಮವಾರ ಅಷ್ಟರಲ್ಲಿ ಜನಗಳನ್ನ ಹುಡುಕಿ, ಕಡಿಮೆ ಅಂದರೂ ಒಂದು 6 ಜನ ಅಂತೂ ಬೇಕೇ ಬೇಕು. ಅಷ್ಟರಲ್ಲಿ ನೋಡಬೇಕು, ಯಾರಿಗಾದ್ರೂ ಹೇಳಬೇಕು. ಮತ್ತು ನೋಡಿ ಒಂದು ಅರ್ಧ ಹೊಲದಷ್ಟು ಶುಂಠಿನ ಆರಿಸಿದ್ದೀವಿ. ನೋಡಿ ಅರ್ಧ ಹೊಲಕ್ಕೆ ಇಷ್ಟು ಶುಂಠಿ ಸಿಕ್ಕಿದೆ ಇವತ್ತು. ಇನ್ನೂ ಒಂದು ಅರ್ಧ ಹೊಲದಷ್ಟು ಇದೆ ಆಯೋದು. ನಾಳೆ ಆ ಕೆಲಸ ಮಾಡಬೇಕು. ಆದರೆ ನಾಳೆ ಕಣದಲ್ಲಿ ಹುಲ್ಲು ಬೇರೆ ಹಾಕ್ತಾರೆ. ಯಾವ ಕೆಲಸ ಮಾಡೋದು ನೋಡಬೇಕು. ನಾನೇನು ಕಣದ ಹತ್ರ ಹೋಗಲ್ಲ, ಆದರೆ ಅಲ್ಲಿರೋರಿಗೆ ಬೆಳಗ್ಗೆ ಊಟ, ಮಧ್ಯಾಹ್ನ ತಿಂಡಿ, ಒಂದು 2-3 ಸಲ ಅಂತೂ ಕಾಫಿ ಇಟ್ಕೊಡ್ಬೇಕು. ಹಾಗಾಗಿ ಮನೆಯಲ್ಲೇ ಕೆಲಸಗಳಿರ್ತವೆ. ನೋಡಬೇಕು ನಾಳೆ ಹೊಲ್ದ ಹತ್ರ ಬರೋದಾಗುತ್ತೋ ಮನೆಯಲ್ಲೇ ಇರೋದಾಗುತ್ತೋ ನೋಡೋಣ ನಾಳೆ. ಮತ್ತು ನನಗೆ ಕೆಮ್ಮಿರೋದ್ರಿಂದ ವಾಯ್ಸ್ ಕೂಡ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಮಾತಾಡೋಕ್ಕೂ ಮಾತು ಕೂಡ ಸರಿಯಾಗಿ ಆಡಿಲ್ಲ ವಿಡಿಯೋದಲ್ಲಿ. ನಾನು ತಪ್ಪಾಗಿ ತಿಳ್ಕೊಬೇಡಿ, ವಾಯ್ಸು ಸರಿಯಾಗಿ ಬಂದಿಲ್ಲ. ಒಂದೊಂದು ಮಾತನ್ನೇ 2 ಸಲ ರಿಪೀಟ್ ಮಾಡಿದ್ದೀನಿ. ಕೆಲವೊಂದನ್ನು ಕ್ಷಮೆ ಇರಲಿ. ವೀಡಿಯೋಸ್ನ ನೋಡ್ತಾ ಇರೋರು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ. ಮತ್ತು ನೋಡಿ ಸಂಜೆ 5:45 ಆಗಿತ್ತು ನಾನು ಟೈಮು. ಇವಾಗ ಅಲ್ಲಿ ದೂರದಲ್ಲಿ ನವಿಲುಗಳಿದೆ, ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಮತ್ತು ನೋಡಿ 4 ಗಂಟೆ ಆಗೋಗಿತ್ತು. ನಾವೇನು ಮಾಡಿದ್ವಿ, ಮನೆಯಲ್ಲಿ ಫಿಲ್ಟ್ರ್ ನೀರು ಇರಲಿಲ್ಲ. ಒಂದೇ ಬಾಟ್ಲು ನೀರು ತಂದ್ವಿ. ಒಂದು ಸಲ ಕುಡಿದ್ವಿ, ನಾನು ಮತ್ತು ನಮ್ಮ ಮನೆಯವರು, ಡ್ರೈವರ್ ಅಣ್ಣ 3 ಜನ ಇದ್ವಲ್ವ. ಒಂದು ಸಲ ನೀರು ಕುಡಿದಿದ್ದಕ್ಕೆ 1 ಬಾಟ್ಲು ನೀರು ಖಾಲಿ ಆಗೋಯಿತು. ಮತ್ತು ನೀರು ಕುಡಿಯೋಂಗಾಗಿ ತುಂಬಾ ಗೋಳಾಡಿಬಿಟ್ಟೆ ನಾನಂತೂ, ನೀರು ಬೇಕು ಅಂತ ಹೇಳಿ. ಮತ್ತು ನಮ್ಮ ಹಿಂದ್ಗಡೆ ಮನೆ ಆಂಟಿ ಮಕ್ಕಳು ಅವರು ಎಲ್ಲ ಇದ್ದರು. ಅವ್ರನ್ನೂ ಕೇಳಿದೆ ನೀರಿದೆಯಾ ಕುಡಿಯೋಕ್ಕೆ ಅಂತೇಳಿ. ಅವರು ಕೂಡ ನೀರು ತಂದಿಲ್ಲ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಮ್ಮ ಆಂಟಿ ಅವರು 1-2 ಸಾಲು ಸೌತೆಕಾಯಿ ಹಾಕಿದ್ರು. ನೀರು ಕುಡಿಯೋಂಗಾಗಿದೆ ಅಂತ ಹೇಳಿದ್ಕೆ 3 ಸೌತೆಕಾಯಿ ಕೊಟ್ಟರು. ಅದರಲ್ಲಿ 2 ಸೌತೆಕಾಯಿನ ತಿಂದೆ, ಚಿಕ್ಕ ಚಿಕ್ಕದು ಇನ್ನೂ ಎಳೆದು. ಒಂದನ್ನು ನಮ್ಮ ಮನೆಯವ್ರಿಗೆ ಕೊಟ್ಟೆ. ಮತ್ತು ನೀರು ತರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಮನೆಗೆ ಹೋದರು. ಮನೇಲಿ ಫಿಲ್ಟ್ರ್ ನೀರು ಇರಲಿಲ್ಲ. ಡ್ರೈವರ್ ಅಣ್ಣನ ಅವ್ರ ಊರಿಗೆ ಬಿಟ್ಬಿಟ್ಟು ಬಾಣಾವರದಿಂದ ನೀರು ತಗೊಂಡು ಬಂದರು. ಮತ್ತು ಎಗ್ ಪಪ್ಸ್ ಕೂಡ ತಂದಿದ್ದರು. ಮಧ್ಯಾಹ್ನ ಊಟ ಮಾಡಿರಲಿಲ್ವಲ್ಲ, ಅದಕ್ಕೋಸ್ಕರ ನೀರು ಕುಡಿದು ಪಪ್ಸ್ ತಿಂದೆ. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ನೀರು ಕುಡಿಯೋ ತನಕ ಆಗ್ತಾನೆ ಇರಲಿಲ್ಲ, ಆ ರೀತಿ ಆಗೋಗ್ಬಿಟ್ಟಿತ್ತು. ಮತ್ತು ನೋಡಿ ಇವಾಗ ಸಂಜೆ 6:15 ಆಗಿದೆ. ನೋಡಿ 6 ಗಂಟೆಗೆ ಕರೆಂಟ್ ಕೊಟ್ಟಿದ್ರಲ್ವ, ಜಟ್ ಆನ್ ಮಾಡಿದ್ದಾರೆ ನಮ್ಮ ಮನೆಯವರು. ಎಲ್ಲಾದರೂ ಪೈಪ್ ಕಿತ್ಕೊಳ್ತಾ ಹೇಗೆ ಅಂತ ನೋಡಬೇಕಲ್ವ, ಅದಕ್ಕೆ ಸುಮಾರು ಹೊತ್ತು ಅಲ್ಲೇ ಇರ್ತೀವಿ. 6 ಗಂಟೆ ಕರೆಂಟ್ ಕೊಟ್ಟ ಮೇಲೆ
ನೋಡಿ ಇವಾಗ ಜೆಟ್ ಹಾರ್ತಿದ್ದಾವೆ, ಎಲ್ಲೂ ಪೈಪೇನು ಕಿತ್ಕೊಂಡಿಲ್ಲ. ಸೂರ್ಯ ಹೋಗಿ ಚಂದ್ರ ಬಂದಾಯಿತು, ನಾವಿನ್ನೂ ಹೊಲ್ದ ಹತ್ರನೇ ಇದ್ದೀವಿ. ನನ್ನ ಮಗಳು ಕೂಡ ಮನೆ ಹತ್ರ ಇದ್ಲಂತೆ, ನಮ್ಮ ಮನೆಯವರು ನೀರು ತರಕ್ಕೆ ಹೋಗಿದ್ರಲ್ವ, ಆವಾಗ ಮನೆ ಹತ್ರ ಇದ್ಲಂತೆ. ಅವಳಿಗೂ ಕೂಡ ಪಪ್ಸ್ ತಂದು ಕೊಟ್ಟು ತಿನ್ನು ಅಂತ ಹೇಳಿ ತಿನ್ನಿಸಿ ಆಮೇಲೆ ಹೊಲ್ದ ಹತ್ರ ಬಂದಿದ್ದಾರೆ ಅವರು. ನೋಡಿ ಇವಾಗ ಟೈಮ್ 6:45 ಆಗೋ ಟೈಮ್ ಆಗಿತ್ತು. ನಮ್ಮ ಮನೆಯವರು ಜೆಟ್ ಆನ್ ಮಾಡಿದಾರಲ್ವ, ಅಲ್ಲಿ ಬೇಲಿ ಎಲ್ಲ ಸ್ವಲ್ಪ ಕಿತ್ತು ಒಂದು ಕಡೆ ಹಾಕಿ ಬೆಂಕಿ ಹಾಕಿದ್ದಾರೆ ನೋಡಿ, ಬದ ಎಲ್ಲ ನೀಟ್ ಮಾಡೋಕ್ಕೋಸ್ಕರ. ನೋಡಿ ಇವಾಗ ಎಷ್ಟು ಕತ್ಲೆ ಆಗಿದೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ಬೈಕಲ್ಲಿ. ಮತ್ತೆ ಅವರು ಬರಬೇಕು, ಜೆಟ್ ಎಲ್ಲಾದರೂ ಕಿತ್ಕೊಬಿಡ್ತವೆ ಅನ್ನೋ ಭಯ ಅವರಿಗೆ. ಅದಕ್ಕೆ ಮನೆಗೆ ಬಿಟ್ಟು ಮತ್ತೆ ಬರ್ತೀನಿ ಬಾ ಅಂತ ಹೇಳಿ ನನ್ನನ್ನು ಕರ್ಕೊಂಬಂದರು. ಅಷ್ಟರಲ್ಲೇ ಫುಲ್ ಕತ್ಲೆ ಆಗೋಯಿತು. ಮನೆಗೆ ಹೋಗೋ ಅಷ್ಟರಲ್ಲಿ 7 ಗಂಟೆ ಆಗೋಯಿತು. ನಾವು ಹೋದ ತಕ್ಷಣ ನನ್ನ ಮಗಳು ಬಂದ್ಬಿಟ್ಟು ಅಮ್ಮ ಅಪ್ಪ ಪಪ್ಸ್ ತಂದು ಕೊಟ್ಟಿದ್ರು, ನಾನು ತಿಂದೆ, ನಿನಗೂ ತಂದು ಕೊಟ್ರಾ ಅಂತ ಕೇಳಿದ್ಲು ನನ್ನ ಮಗಳು. ಆದರೆ ನಾನು ತಂದಿಲ್ಲ ಅಂತ ಹೇಳಿದೆ. ಅದಕ್ಕೆ ಮತ್ತೆ ಬೈಕಲ್ಲಿ ಬಂತಲ್ಲ, ಹಂಗಾದ್ರೆ ಮರ್ತಿರ್ಬೇಕು ಅಪ್ಪ, ಬೈಕಲ್ಲಿ ಇಟ್ಕೊಂಡಿರುತ್ತೆ ಅಂತ ಹೇಳ್ತಾ ಇದ್ಲು. ಆಮೇಲೆ ಹೇಳಿದೆ ಇಲ್ಲ ತಂದು ಕೊಟ್ಟರು ಅಂತ. ನೋಡಿ ನಮ್ಮ ಮನೆಯವರು ಬೆಳಗ್ಗೆ ನೋಡಿ ಕಸದ ಮರ 2 ಮತ್ತು 2 ಇಡುಗಳನ್ನು ತಂದಿದ್ದರು. ನನ್ನ ಮಗಳು ಅದನ್ನು ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದಾಳೆ. ಬೆಳಗ್ಗೆ ತಂದಿದ್ರು, ಇವಾಗ ಓಪನ್ ಮಾಡಿ ನೋಡಿ ನಾನು ಹೊಸ ಇಡುಗಳಲ್ಲೇ ಕಸ ಹೊಡಿತೀನಿ ಅಂತ ಹೇಳ್ತಾ ಇದ್ಲು. ಅದಾದಮೇಲೆ ರಸ್ಕು ಮತ್ತು ಬ್ರೆಡ್ ಇದ್ವಲ್ವ, ರಸ್ಕ್ ತಿಂತಾಳೆ ಅಂತ ಹೇಳ್ಬಿಟ್ಟು ಕಾಫಿ ಇಟ್ಟೆ. ನಾನು ಕೂಡ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳಿ ಇಟ್ಟೆ. ಇಬ್ಬರು ಕೂಡ ಕೂತ್ಕೊಂಡು ಕಾಫಿ ಕುಡಿದು ನಾನು ನನ್ನ ಮಗಳು, ನಮ್ಮ ಮನೆಯವರು ನನ್ನ ಬಿಟ್ಟು ಮತ್ತೆ ಹೊಲ್ದ ಹತ್ರ ಹೋಗಿದ್ರು. ಅವ್ರು ಕಾಫಿಗೆ ಇರಲೇ ಇಲ್ಲ. ನೋಡಿ ಇವಾಗ ಕಾಫಿ ಕುಡ್ದಾಯಿತು. ನನ್ನ ಮಗಳು ಟೀನ ಮಾಡಿರೋದು ನೀನು ಅಂತ ಕೇಳ್ತಾ ಇದ್ಲು. ಅಲ್ಲ ಕಾಫಿ ಅಂತ ಹೇಳಿದೆ. ಹಾಲು ಜಾಸ್ತಿ ಹಾಕಿ ಮಾಡಿದ್ನಲ್ವ, ಅದಕ್ಕೆ ಟೀ ಅಂತ ಅಂದ್ಕೊಂಡಿದ್ಲು ಅವಳು. 2 ಬ್ರೆಡ್ ತಿಂದಳು, ರಸ್ಕ್ನ ತಿನ್ನಲಿಲ್ಲ. ನಾನು 1 ಬ್ರೆಡ್ಡು ಮತ್ತು 1 ರಸ್ಕ್ನ ತಿಂದೆ.
ನೋಡಿ ತುಂಬೆ ಹೂವು ಎತ್ಕೊಬಂದಿದ್ದೆ ಬೆಳಗ್ಗೆಗೆ ವಾರಕ್ಕೆ ಅಂತ ಹೇಳ್ಬಿಟ್ಟು. ಅದು ಅಲ್ಲಿ ಬಿಡ್ಸೋಕ್ಕಾಗಲಿಲ್ಲ, ಟೈಮ್ ಆಗೋಗಿತ್ತಂತ ಹಾಗೇ ಕಿತ್ಕೊಬಂದಿದ್ದೆ. ಮನೆಗೆ ಬಂದಮೇಲೆ ಬಿಡಿಸಿಟ್ಕೊಂಡೆ ಹೂವನ್ನ. ಮತ್ತು ಬೆಳಗ್ಗೆಗೆ ಅವರೆಕಾಳು ಸಾಂಬಾರು ಮಾಡಿ ಮುದ್ದೆ ಮಾಡಿದ್ರಾಗುತ್ತೆ ಕಣದ ಕೆಲ್ಸಕ್ಕೆ ಬಂದವ್ರಿಗೆ ಅಂತ ಹೇಳ್ಬಿಟ್ಟು. ನೋಡಿ ಇವಾಗಲೇ ಕಾಳೆಲ್ಲ ಸುಲಿದಿಟ್ಕೊತಿದ್ದೀನಿ. ಬೆಳಗ್ನಾಗ ಎದ್ದು ಎಲ್ಲದನ್ನು ಮಾಡ್ಕೊಳಕ್ಕಾಗಲ್ವಲ್ಲ, ಮತ್ತು ನಾಳೆ ವಾರ ಇರೋದ್ರಿಂದ ಇಷ್ಟು ಕೆಲಸಗಳು ಮಾಡಿದ್ರೂ ಮುಗಿಯೋದೇ ಇಲ್ಲ. ಅದಕ್ಕೋಸ್ಕರ ಇವಾಗಲೇ ಕಾಳನ್ನ ಬಿಡಿಸಿ ಫ್ರಿಜ್ಜಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು ಬಿಡಿಸ್ತಾ ಇದ್ದೀನಿ. ಬೆಳಗ್ಗೆಗೆ ಬೇಗ ಕೆಲಸಗಳಾಗುತ್ತೆ, ಸಾಂಬಾರು ಮಾಡೋಕ್ಕೂ ಕೂಡ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ಫುಲ್ ಡೇ ವಿಡಿಯೋ. ವಾಯ್ಸ್ ಕೂಡ ಸರಿಯಾಗಿ ಬಂದಿಲ್ಲ, ದಯವಿಟ್ಟು ಕ್ಷಮಿಸಿ. ಆದರೂ ಸಪೋರ್ಟ್ ಮಾಡಿ, ವಿಡಿಯೋನ ಇಷ್ಟಪಟ್ಟು ನೋಡಿ.